ಸೊ ಅಣ್ಣಾಗೆ ಅವರ ಬೆಂಬಲ ಬೇಕೆ ಅಂತ ಹೇಳಿ ಮೂರು ಪಕ್ಷದ ನಾಯಕರ ಮುಂದೆ ಪ್ರಶ್ನೆ ಇಟ್ಟಿದ್ದೀವಿ. ಪುಟ್ಸ್ವಾಮಿ ಅವರೇ, ಈಗ ನಮ್ಮ ದತ್ತ ಅವರು ಹೇಳಿದರು, ಅಪಾದನೆ ಇರ್ತಕ್ಕಂಥವರು ಎಷ್ಟು ಸಮಂಜಸ ಅಂತಕ್ಕಂಥ ನಮ್ಮ ಇಬ್ಬರು ನಾಯಕರು ಹೇಳಿದರು. ಇವತ್ತು ಅಣ್ಣಾ ಹಜಾರೆ ಸತ್ಯವಂತರು ಅಂತ ಇವರು ಒಪ್ತಾರಲ್ಲ, ಇಬ್ಬರೂ ಅಣ್ಣಾ ಹಜಾರೆ ಮೇಲೆ ಅಪಾದನೆ ಮಾಡಿದಂಥ ಲೀಡರ್ ಯಾರು? ಕಾಂಗ್ರೆಸ್ ನಾಯಕರು ಮಾಡಿದ್ರು. ಸ್ವಲ್ಪ ಅಪಾದನೆ ಮಾಡಿದ್ರು. ಇವತ್ತು ಅಣ್ಣಾ ಹಜಾರೆ ಮೇಲೂ ತಪ್ಪುಡುಕ್ತಕ್ಕಂಥ ಕಾಂಗ್ರೆಸ್ನವರು ಅವ್ರಿಗೇನಾದ್ರೂ ಸಹ ಈ ಭ್ರಷ್ಟಾಚಾರದ ಬಗ್ಗೆ ಸ್ವಲ್ಪನಾದರೂ ಸ್ವಲ್ಪ ನಾಚಿಕೆ ಇದ್ದರೆ ಅಣ್ಣಾ ಹಜಾರೆ ಮೇಲೆ ಅಪಾದನೆ ಮಾಡ್ತಾ ಇರಲಿಲ್ಲ. ಈಗ ಅಣ್ಣಾ ಹಜಾರೆ ಅಪಾದನೆ ಮಾಡಿದ್ರೂ ಸಹ ಅವರು ಸತ್ಯಾಗ್ರಹ ಕೂತಿದ್ದಾರೆ ಇವತ್ತು. ನಾನು ಹೇಳ್ತಕ್ಕಂಥದ್ದು ಅವರು ಇವತ್ತು ಸತ್ಯಾಗ್ರಹ ಕೂತರು, ಹಾಗೆ ಅದು ತಪ್ಪಿಲ್ಲ. BS ಯಡಿಯೂರಪ್ಪನವರು ಅನಂತಮೂರ್ತಿಗಳು ತಪ್ಪು ಮಾಡಿದ್ದಿದ್ರೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಈ ದೇಶದ ಕಾನೂನು ಇದೆ, ಅನಂತಕುಮಾರ್ ಯಾರು ಬೇಕಾದ್ರೂ ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ ಅದು. ಆದರೆ ಅವ್ರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡೋದು ತಪ್ಪು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅಂತಕ್ಕಂಥ ಇದೆಯಲ್ಲ, ಅದು ಅವರ ವೈಯಕ್ತಿಕ. ಆದರೆ ಜನತೆ ಈಗ ಒಂದು ಪತ್ರಿಕಾಗೋಷ್ಠಿ ಹೇಳಿಕೆ ನೀಡಿ ಮಹಾತ್ಮ ಗಾಂಧಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ನೀವು ಹೋಗ್ಬಿಟ್ಟು ನಾವು ಅವ್ರಿಗೆ ಭ್ರಷ್ಟಾಚಾರದ ವಿರುದ್ಧ ಏನಿದೆ, ಮಹಾತ್ಮ ಗಾಂಧಿ ಕೆಳಗಡೆ ಮಾಡಬಾರ್ದು ಅಂತ ಎಂತೆಂಥ ದೊಡ್ಡ ಕುಳುಗಳು ತಿಮಿಂಗ್ಳುಗಳೆಲ್ಲ ಮಹಾತ್ಮ ಗಾಂಧಿ ಫೋಟೋ ಹಾಕೊಂಡು ನಾವು ಸತ್ಯವಂತರು ಅಂತ ಹೇಳ್ಕೊಳ್ತಾರೆ ಈ ದೇಶದಲ್ಲಿ. ಅದನ್ನು ಬಿಚ್ಚಿದ್ರೆ ಬೇಕಾದ್ರೆ ಬಿಚ್ಚಬಹುದು. ಯಾರು ಸತ್ಯವಂತರು ಎಷ್ಟು ಜನ ಇದ್ದಾರೆ? ಅಲ್ಲ, ಸತ್ಯವಂತರು ಎಷ್ಟು ಜನ ಇದ್ದಾರೆ ಹೇಳಿ ದೇಶದಲ್ಲಿ? ನಾನು ಮೊದಲೇ ಹೇಳಿದೆ, ಎಲ್ರಿಗೂ ವೈಯಕ್ತಿಕ ಅಲ್ಲ, ಯಾವುದೇ ಪಕ್ಷದಲ್ಲಿ ಅವ್ರು ಜನರಲ್ಲ ಕೇಳಿದ್ದೀನಿ, ಸ್ವಲ್ಪ ಹೇಳ್ಬಿಡ್ತೀನಿ. ಇವತ್ತು ಯಾವುದೇ ಪಕ್ಷದಲ್ಲಿ ನಮ್ಮ ದತ್ತ ಅವ್ರು ಹೇಳಿದಾಗೆ ತೀರಾ ಅನೆಸ್ಟಾಗೂ ಇಲ್ಲ, ತೀರಾ ಭ್ರಷ್ಟಾಚಾರಿಗಳು ಇಲ್ಲ. ಅಲ್ಲೂ ಕೆಲವರು ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈ ಪ್ರಜಾಪ್ರಭುತ್ವ ಏನಾದರೂ ಸರಿ ಹೋಗ್ಬೇಕಾಗಿದ್ರೆ ಮೊದಲು ಜನತೆ ಏನಾರು ಸರಿ ಹೋದ್ರೆ ಮಾತ್ರ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿ ಹೋಗಿ. ಜನತೆ ಇವತ್ತಿನ ದಿವಸ ಮೊದಲು ಚುನಾವಣೆ ನಡೆಸ್ತಕ್ಕಂಥ ಕಾಲದಲ್ಲಿ ಇವತ್ತೇ ನಡೀತಾ ಇದೆಯಲ್ಲ ಆಂದೋಲನ, ಈ ಆಂದೋಲನ ಚುನಾವಣೆ ಸಮಯದಲ್ಲಿ ಎತ್ಕೋಬೇಕು ಜನಗಳು. ಒಬ್ಬ ಸತ್ಯವಂತರನ್ನ ಆರಿಸಿ ಅಂತ ಹೇಳಿ ಆಪರೇಷನ್ ಕಮಲ ಮಾಡಿದಾಗ ಜನತಾ ಆಂದೋಲನವನ್ನು ನೋಡಿದ್ವಿ ನಾವು. ಆಂದೋಲನ ಮಾಡ್ಬಿಟ್ಟು ನಾವು ನಿಂತಿದ್ದೆ ಒಂದ್ಸಾರಿ ನಿಂತಿದ್ದೆ. ಏನ್ ಹೇಳಿದ್ರು ಗೊತ್ತಾ ಜನ? ನೀನ್ ಕೊಡೋನು ಅಲ್ಲ, ತಗೊಳ್ಳೋನು ಅಲ್ಲ, ನಿನಗೆ ನಾವು ಓಟ್ ಹಾಕಲ್ಲ. ಆ ಬುಬ್ಬ ಬರ್ತಾನೆ ಕೊಡೋನು, ಎಸಿತಾನೆ ಕಂತೆಯ, ಅವರು ಕೊಡ್ತೀವಿ ನಾವು ಓಟ್. ಅವ್ರು ಎಲ್ತಂದ ಅಂತ ನೀವು ಪ್ರಶ್ನೆ ಮಾಡಿಲ್ಲ. ಯಾರ ಪ್ರಶ್ನೆಗೆ ಯಾರು ಕೇಳೋರು? ನಾವು ಕೊಡ್ತೀನಲ್ಲ ಅಂತಾರೆ. ಇವತ್ತಿನ ವ್ಯವಸ್ಥೆನೆ ಕೆಟ್ಟು ಕೂತಿದೆ ಅದರಿಂದ. ಅಲ್ಲ, ಅದಕ್ಕೆ ಕಾರಣ ಯಾರು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ, ನನ್ನ ಆತ್ಮಶೋಧನೆ ಮಾಡಿಕೊಂಡು ಪೂರ್ಣವಾಗಿ ಹೇಳಬೇಕಾಗಿದ್ರೆ, ಇವತ್ತು ಜನತೆ ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳೋದಿಲ್ವೋ ವೋಟರ್ಸು, ಅಲ್ಲಿವರೆಗೂ ಈ ವ್ಯವಸ್ಥೆನ ಇವತ್ತು ಯಾರೂ ಆಕಾಶದಿಂದ ಇಳಿದು ಬರೋದಿಲ್ಲ, ದೇವಲೋಕದಿಂದ ಇಳಿದು ಬರೋದಿಲ್ಲ. ಎಲ್ಲರೂ ಮನುಷ್ಯ, ಎಲ್ಲರೂ ತಪ್ಪು ಮಾಡ್ತಾರೆ. ನೋಡಿ ಅಮಿತ್ ಅವರೇ, ಅಣ್ಣಾ ಹಜಾರೆ ಬಗ್ಗೆ ವೈಯಕ್ತಿಕವಾಗಿ ಯಾರೂ ಸಹ ಚಾರ್ಜ್ ಮಾಡಿಲ್ಲ. ಜಸ್ಟಿಸ್ ಸಾವಂತ್ ಕಮಿಷನ್ನ ಫೈಂಡಿಂಗ್ಸ್ ಬಗ್ಗೆ ಪ್ರಸ್ತಾಪ ಮಾಡಿರೋದು ಬಿಟ್ಟರೆ ಯಾರೇನು ಹೇಳಿದ್ದಾರೆ? ಒಂದು ಜುಡಿಷಿಯಲ್ ಕಮಿಷನ್ ರಿಪೋರ್ಟನ್ನು ಜನತೆ ಮುಂದೆ ಇಟ್ಟಿದ್ದಾರೆ, ಇದು ಒಂದು. ಇನ್ನು ಎರಡನೇದು, ಭ್ರಷ್ಟಾಚಾರವನ್ನು ಯಾವುದೇ ಪಕ್ಷದವರು, ನಮ್ಮ ಪಾರ್ಟಿ ಇರಲಿ, ಇವ್ರ ಪಾರ್ಟಿ ಇರಲಿ, ಮತ್ತೊಬ್ಬರ ಪಾರ್ಟಿ ಇರಲಿ, ಯಾರೂ ಸಹ ಭ್ರಷ್ಟಾಚಾರದ ಪರವಾಗಿಲ್ಲ, ಎಲ್ಲರೂ ಸಹ ಭ್ರಷ್ಟಾಚಾರದ ವಿರುದ್ಧವಾಗಿರುವಂಥವ್ರು. ಆದರೆ ಪ್ರಶ್ನೆ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಬೇರೆಯವರು ಭ್ರಷ್ಟಾಚಾರ ಮಾಡಬಾರ್ದು, ನಾವು ಮಾಡ್ತೀವಿ ಅನ್ನೋದು. ದಯಮಾಡಿ ಈ ಭ್ರಷ್ಟಾಚಾರದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ, ಈಗ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಎ ರಾಜ ಮೇಲೆ 2G ಪ್ರಕರಣ ಬಂತು, ಇಮ್ಮಿಡಿಯೇಟ್ ಆ್ಯಕ್ಟ್ ಮಾಡಿದ್ರು. ಅದೇ ರೀತಿ ಕಾಮನ್ವೆಲ್ತ್ ಗೇಮ್ಸ್ನ ವಿಚಾರ ಬಂದಾಗ ಆಕ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಒಂದೇ, ಈಗ ಸುಪ್ರೀಂ ಕೋರ್ಟ್ನ ಉಸ್ತುವಾರಿನಲ್ಲಿ ಇವತ್ತು ತನಿಖೆ ನಡೀತಾ ಇದೆ. ಹಾಗಾಗಿ ಒಂದು ನಿಮಿಷ ಮೇದ್. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಯಾರು ಇವತ್ತು ವಿರೋಧ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಳಿತಿರ್ತಕ್ಕಂಥ ಜನ ಯಾರು ಭ್ರಷ್ಟರು ಅಂತ ಹೇಳಿ ಲೋಕಾಯುಕ್ತರಲ್ಲಿ ಇಂಡಿಕ್ಟ್ ಮಾಡಿದ್ದಾರೋ ಅವರಿಗೆ ನಾವು ಸ್ಥಾನಗಳನ್ನು ರಿಸರ್ವ್ ಮಾಡಿಟ್ಟಿದ್ದೀವಿ. 50 ಲಕ್ಷ ಖಡ್ಗ ಉಡುಗೊರೆಯಾಗಿ ತೆಗೆದುಕೊಡ್ತಾರೆ, 1.5 ಕೋಟಿ ಬೆಲೆ ಬಾಳ್ತಕ್ಕಂಥ ಕಾರನ್ನು ಉಡುಗೊರೆಯಾಗಿ ತೆಗೆದುಕೊಡ್ತಾರೆ. ಮತ್ತೆ ಹೋಗಬೇಕಾದ್ರೆ ಡೋಂಟ್ ವರಿ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮಗೆ ಸ್ಥಾನಗಳನ್ನು ಮೀಸಲಿಟ್ಟಿದ್ದೇವೆ,
ಮತ್ತೆ 6 ತಿಂಗಳಾದ್ಮೇಲೆ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ವಾಪಸ್ ಬರ್ತಾರೆ ಅಂತ ಹೇಳಿ ಹೇಳಿದ್ರು, ಅದನ್ನ ಸಹಿಸ್ಕೊಂಡಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು. ಇದನ್ನು ಏನ್ ತೋರಿಸುತ್ತೆ? ಭಾರತೀಯ ಜನತಾ ಪಾರ್ಟಿಯವರು ಹೇಳೋದಕ್ಕೊಂದು ಮಾಡೋದಕ್ಕೆ ಇನ್ನೊಂದು ಅನ್ನುವಂಥ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಭ್ರಷ್ಟಾಚಾರದ ಬಗ್ಗೆ, ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೇಳಿದ್ದು ನಾನು, ಏನಿವತ್ತು ಅಣ್ಣಾ ಹಜಾರೆ ಅವರ ಹಿನ್ನೆಲೆ ಒಂದಿಷ್ಟು ಭಾರತೀಯ ಜನತಾ ಪಾರ್ಟಿ, ನಾನು ಅದಕ್ಕೆ ಹೇಳಿದೆ ಯಾರೋ ಅನಂತಕುಮಾರ್ ಅವರನ್ನು ಪ್ರಸ್ತಾಪ ಮಾಡಿದಂಥ ಸಮಯದಲ್ಲಿ, ಯಾಕೆಂದರೆ 14,000 ಕೋಟಿ ಹುಡುಕೋದಲ್ಲಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅನಂತಕುಮಾರ್ ಅವರು ನ್ಯಾಷನಲ್ ಲೆವೆಲಲ್ಲಿ ಕಾಲ್ ಕೊಡುವಂಥದ್ದು, ರಾಜ್ಯ ಮಟ್ಟದಲ್ಲಿ ಕಾಲ್ ಕೊಡುವಂಥದ್ದು, ನಾವು ಅಣ್ಣಾ ಹಜಾರೆ ಪರವಾಗಿದ್ದೀವಿ ಅಂತ ಹೇಳಿ. ಅಣ್ಣಾ ಹಜಾರೆ ಅವರಿಗೆ ಅಥವಾ ಅವರ ತಂಡದವರಿಗೆ ಏನಾದರೂ ಸಹ ಬದ್ಧತೆ ಇದ್ದರೆ ಕೂಡಲೇ ಹೇಳಬೇಕು. ಅನಂತಕುಮಾರ್ ಅಂತವರು, ಯಡಿಯೂರಪ್ಪನಂತವರು ಯಾರ್ಯಾರು ಭ್ರಷ್ಟರಿದ್ದಾರೆ ಅವರ ಬೆಂಬಲ ನಮಗೆ ಬೇಕಾಗಿಲ್ಲ. ಭ್ರಷ್ಟಾಚಾರದ ವಿರುದ್ಧ ನಿಜವಾಗೂ ಹೋರಾಟ ಮಾಡತಕ್ಕಂಥ ಸ್ಪಷ್ಟವಾದಂಥ ಬದುಕನ್ನು ಇಟ್ಕೊಂಡಿರ್ತಕ್ಕಂಥವ್ರ ಬೆಂಬಲ ಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡಬೇಕಲ್ಲ ಅಂತ ಹೇಳಿದ್ರೆ, ಇಂಥ ಭ್ರಷ್ಟರನ್ನು ಸೇರಿಸಿಕೊಂಡು ಆಂದೋಲನ ಮಾಡಿದ್ರೆ ಈ ಆಂದೋಲನ ಅಂತ ಆಗೋದಿಲ್ಲ, ಇದು ಬೇರೆ ರಾಜಕೀಯ ಕಾರಣಗಳಿಗೋಸ್ಕರ ಆಗ್ತಾ ಇದೆ ಅಂತಲೇ ನಿಮ್ಮ ನಾನು ಮಾತಾಡೋಕ್ಕೆ ಹೇಳಿ. ಈಗ ಒಂದು ಹಮೀದ್ ಏನು ಅಂದರೆ ನೋಡಿ, ನಮ್ಮ ಪಕ್ಷ ಈ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಒಳಗಡೆಯಲ್ಲಿ ಸಾಂಸ್ಥಿಕ ಭ್ರಷ್ಟಾಚಾರದ ವಿರುದ್ಧ ಆಡಳಿತಾರೂಢ ಸರ್ಕಾರ ಮತ್ತು ಅಲ್ಲಿ ಆಡಳಿತಾರೂಢ ಜನರ ಭ್ರಷ್ಟಾಚಾರದ ವಿರುದ್ಧ JDS ಪಕ್ಷ ನಾವು ಅಷ್ಟೆಲ್ಲ ಹೋರಾಟ, ಕಾನೂನುಗಳು ಹೋರಾಟ ಮಾಡಿದ್ವಿ. ಬರೀ ದಾಖಲೆ ಇಟ್ಕೊಂಡು ಪ್ರಚಾರಕ್ಕೆ ಮಾಡಲಿಲ್ಲ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ಎಲ್ಲೋ ಒಂದು ಕಡೆಯಲ್ಲಿ ಭಯ ಹುಟ್ಟಬೇಕು, ಮುಂದೆ ಆಡಳಿತಗಾರರಿಗೂ ಭಯ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷದವರೇ ಆಡಳಿತಕ್ಕೆ ಬರ್ಬೋದು, ಇನ್ನೊಬ್ಬರೇ ಬರ್ಬೋದು ಅಂತ ಹೇಳಿ ನಾವಂತೂ ಒಂದು ದಿಟ್ಟವಾದ ಹೋರಾಟ ಮಾಡಿದ್ದನ್ನು ಜನ ಗಮನಿಸಿದ್ದಾರೆ. ಆದರೆ ಅಂಥ ಹೋರಾಟ ಮಾಡಿದಾಗ ಇವತ್ತು ಎಲ್ಲೋ ಒಂದು ಕಡೆಯಲ್ಲಿ ನನಗೆ ಮನಸ್ಸಿಗೆ ನೋವಿದೆ, ಕೊರಗಿದೆ. ಆಗ ಹೌದು ಇದು ಒಂದು ಹೋರಾಟದ ಭಾಗ ಅಂತ ಹೇಳಿ ಎಲ್ಲರೂ ಅದನ್ನು ಎಲ್ಲರೂ ಒಪ್ಕೊಳ್ಳಿಲ್ಲ, ಮುದ್ದಾಡಲಿಲ್ಲ. ನಮಗೇನು ಬೇಡ. ಆದರೆ ನನಗೆ ಭಾಳ ದುರಂತ ಅಂದರೆ ಈ ಸ್ವಾಮಿಗಳು ಇವತ್ತು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಯಡಿಯೂರಪ್ಪನವ್ರ ಉಪವಾಸ ಅಂದ ತಕ್ಷಣ ಒಬ್ಬರು ಸ್ವಾಮಿಗಳು ಕಾಣಿಸ್ಕೊಂಡ್ಬಿಡ್ತಾರೆ. ಆದರೆ ಇವತ್ತು ಅಣ್ಣಾ ಹಜಾರೆ ಅವರಿಗೆ ಇಷ್ಟೆಲ್ಲ ಸ್ವಾಮಿಗಳು ಎಲ್ಲಕ್ಕೂ ಕೂಡ ಹೋರಾಟಕ್ಕೆ ಬೆಂಬಲ ಕೊಡೋರು, ಯಡಿಯೂರಪ್ಪನವರ ಮೇಲೆ, ಅವರ BJP ಸರ್ಕಾರದ ಮೇಲೆ ಇಷ್ಟೊಂದು ಹೋರಾಟ ನಡೆದು ಇಷ್ಟೊಂದು ದಾಖಲೆಗಳು ಬಂದು ನೇರವಾಗಿ ಕಣ್ಣಿಗೆ ರಾಚು ಹಾಗಿದ್ದಾಗ ಎಲ್ಲರೂ ಕೂಡ ನಮಗೂ ಇದಕ್ಕೂ ಸಂಬಂಧವೇ ಇಲ್ವೇನೋ, ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ವೇನೋ ಅಂತ. ಏಕೆ ಇಲ್ಲಿ BJP ಸರ್ಕಾರನೋ ಯಡಿಯೂರಪ್ಪನೋ ಅದು ಮುಖ್ಯ, ನಮಗೆ ಭ್ರಷ್ಟಾಚಾರ ಮುಖ್ಯ ಅಲ್ಲ ಅನ್ನೋ ರೀತಿ ವರ್ತನೆ ಮಾಡಿದಂಥ ಜನ ಇವತ್ತು ಅಣ್ಣಾ ಹಜಾರೆ ಅವರು ಬೆಂಬಲ ಕೊಡ್ತೀರ, ಅಷ್ಟರ ಮಟ್ಟಿಗೆ ನಾನು ಅವ್ರನ್ನ ಬೆಂಬಲಿಸ್ತೀನಿ. ಹೋಲಿ, ಈಗಲಾದರೂ ಕೂಡ ಅವರಿಗೆ ಜ್ಞಾನೋದಯವಾಯ್ತಲ್ಲ ಅಂತೇಳಿ ಖುಷಿ ಪಡ್ತೀನಿ. ಆದರೆ ಒಂದು ನಾನು ಹೇಳ್ತೀನಿ, ನೀವು ಜನಗಳು ಹೋರಾಟ ಇದೆಯಲ್ಲ, ಇದು ಒಂದು ಭಾಗ ನಾನು ಪುಟ್ಟಸ್ವಾಮಿ ಅವ್ರು ಹೇಳಿದ್ದು ಒಪ್ಕೋತೀನಿ. ನೀವು ಆಪರೇಷನ್ ಕಮಲದ್ದು ಇವತ್ತು ಪಾಠ ಅವ್ರಿಗೆ ಆಗ್ತಾ ಇರಿ, ಪುಟ್ಟಸ್ವಾಮಿ ಅವ್ರಿಗೆ ಈಗ ಆಗ್ತಾ ಇರಿ. ಅಲ್ಲ, ಒಂದು ನಿಮಿಷ. ಆದರೆ ಒಂದು ವಾಜಪೇಯಿ ಉಪವಾಸ ಕೂತ್ಕೊಂಡ್ರು. ಈ ಗುಜರಾತ್ ಹಿಂಸಾಕಾಂಡ ಆದಾಗ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂತ ಒಂದಿನ ಕೂತ್ಕೊಂಡ್ರು. ಜನ ಅಪಹಾಸ್ಯ ಮಾಡಲಿಲ್ಲ. ಅದಕ್ಕೆ ನಾನು ಹೇಳಿದೆ ಅಕ್ಸೆಪ್ಟಬಿಲಿಟಿ ಇರಬೇಕು ಅಂತ ಹೇಳಿ. ಇಲ್ಲಿ ಯಡಿಯೂರಪ್ಪನವ್ರು ಕೂತ್ಕೊಳ್ತಾರೆ ಅಂದರೆ ಜನರೆಲ್ಲ ಗಹಗೈಸಿ ಥೂ ಅಂತ ಅಪಹಾಸ್ಯ ಮಾಡಕ್ಕೆ. ಅದಕ್ಕೆ ನಾನು ಹೇಳಿದೆ ಇದಕ್ಕೂ ಕೂಡ ಅಕ್ಸೆಪ್ಟಬಿಲಿಟಿ ಇರಬೇಕು. ಇನ್ನಷ್ಟು ಮಾತಾಡ್ತೀನಿ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಬದಲು ಒಂದು ಬ್ರೇಕ್.